ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 9 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂದರೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಮಾತ್ರ ಅಷ್ಟು ಸಾಲಿಡಾಗಿದೆ. ಪೂರ ಫೆನ್ಸಿಂಗ್ ಆಗಿದ್ದಾವೆ. ತಾವು ನೋಡ್ಬೋದು. ಒಳ್ಳೆ ವಿಲೇಜ್ ಟಚ್ ಇದೆ. ರನ್ನಿಂಗ್ ಅಕ್ಕಪಕ್ಕದ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು ನೋಡಿ. ಪಕ್ಕದಲ್ಲೆಲ್ಲ ರನ್ನಿಂಗ್ ಕಲ್ಟಿವೇಷನ್. ಇಲ್ಲಿ ಬೆಳೆಗಳನ್ನ ಬೆಳೀತಾರೆ, ಒಳ್ಳೆ ತೋಟಗಳನ್ನ ಮಾಡಿದ್ದಾರೆ. ನಮಗೆ ಲೇಬರ್ಗಂತೂ ಯೋಚನೆ ಇಲ್ಲ. ಅಕ್ಕಪಕ್ಕದಲ್ಲೇ ಮನೆಗಳಿದ್ದಾವೆ, ತಾವು ಕಣ್ಣನ್ನು ನೋಡ್ಬೋದು. ಎಲ್ಲನೂ ಲೇಬರ್ಗಳಿಗೆ ಯೋಚನೆ ಇಲ್ಲ. ನಾವಿಲ್ಲಿ ಇದರಲ್ಲೊಂದು ಮನೆ ಕೂಡ ಇದೆ, ಒಂದು ಆರ್ ಸಿ ಸಿ ಮನೆ. ಆಚೆ ಕಡೆ ನಾವು ಬಂದಾಗ ಇರ್ಲೂಬೋದು. 9 ಎಕರೆಗೆ ಇಲ್ಲಿ 2 ಬೋರ್ಗಳಿದ್ದಾವೆ ಸ್ನೇಹಿತರೆ. ಇದನ್ನು ಇಬ್ಬರು ಆರಾಮಾಗಿ ಪರ್ಚೇಸಿಂಗ್ ಮಾಡಬಹುದು. ಒಬ್ಬರಿಗೆ ನಾರ್ತ್ ರೋಡ್ ಬರುತ್ತೆ, ಇನ್ನೊಬ್ರಿಗೆ ವೆಸ್ಟ್ ರೋಡ್ ಬರುತ್ತೆ. ಉತ್ತರಕ್ಕೊಬ್ರು ತಗೊಂಡ್ರೆ ಪಶ್ಚಿಮಕ್ಕೊಬ್ರು ತಗೋಬೋದು ಆರಾಮಾಗಿ. ಲ್ಯಾಂಡು 2 ಕಡೆಗೂ ಎಂಟ್ರೆನ್ಸು ಇದೆ ಸ್ನೇಹಿತರೆ. ಲ್ಯಾಂಡ್ ನಮಗಿದು ಎಲ್ ಶೇಪ್ಲಿ ಇದೆ. ಆಮೇಲೆ ಹೇಳಲಿಲ್ಲ ಅನ್ನೋ ಮಾತು ಬೇಡ, ಕ್ಲೀನಾಗಿ ಎಲ್ ಶೇಪ್ಲಿ ಇದೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದ್ದು ಇಬ್ಬರು ಆರಾಮಾಗಿ ತಗೋಬೋದು. 2 ಕಡೆ ಕೂಡ ಎಂಟ್ರೆನ್ಸ್ ಇದೆ ಅಂತ. ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ. ಬೋರ್ಲಿ ಒಳ್ಳೆ ನೀರಿದೆ. ಇದು ಮೈನ್ ರೋಡಿಂದ ನಮಗೆ ಬರೀ 200 ಮೀಟ್ರ್ ಆಗುತ್ತೆ ಸ್ನೇಹಿತರೆ. 200-250 ಮೀಟ್ರ್ ಅಷ್ಟೇ. ಜಾಸ್ತಿ ದೂರ ಏನು ಒಳಗಡೆಗೆ ಹೋಗಬೇಕಾದ ಪ್ರಮೇಯ ಏನೂ ಇಲ್ಲ ನಮಗಿಲ್ಲಿ. ಇವರು ಪರ್ ಎಕರ್ ಬಂದು 30 ಲ್ಯಾಕ್ಸ್ ಹೇಳ್ತಾರೆ, 30 ಲಕ್ಷ. ಇವತ್ತಿನ ಬೆಲೆಗಳಲ್ಲಿ ನಿಜವೂ ಕಡಿಮೆ ರೇಟ್ ಇದು, ಸಸ್ತಾ ರೇಟ್ ಇದು ನಿಜವೂ. ಫೆನ್ಸಿಂಗ್ ಮಾಡಿ, ಮನೆ ಮಾಡಿ, ಬೋರ್ ಹಾಕಿ ಸಿಗಬೇಕು ಅಂತಂದ್ರೆ ಇವತ್ತು ನಿಜವೂ ತುಂಬ ಇದು ಮಾಡ್ಬೇಕು ಸ್ನೇಹಿತರೆ. ಇದು ನಿಮಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಹೆಚ್ಚು ಕಡಿಮೆ 100 ಕಿಲೋಮೀಟ್ರ್ ಆಗುತ್ತೆ ಇದು ನೋಡಿ. ಒಳ್ಳೆ ಜಾಗ ಮಾತ್ರ. ಪೊಲ್ಯೂಷನ್ ಅನ್ನೋದಿಲ್ಲ ಇಲ್ಲಿ. ಆರಾಮಾಗಿ ಪೊಲ್ಯೂಷನ್ ಅನ್ನೋದಿಲ್ಲ. ಸುತ್ತಮುತ್ತ ಒಳ್ಳೆ ವ್ಯವಸಾಯ ತೋಟಗಳು ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ ಒಳ್ಳೆ ತೋಟವನ್ನು ಮಾಡ್ಬೋದು, ಒಳ್ಳೆ ಬೆಳೆಗಳನ್ನ ಬೆಳಿಬೋದು. ಇವತ್ತಿನ ವಿಚಾರಕ್ಕೆ ಬಂದರೆ ನಿಜವಲ್ವೇ ನಾವಿಲ್ಲಿ ಮಿಶ್ರ ಬೆಳೆಗಳನ್ನ ಹಾಕಿ ಆರಾಮಾಗಿ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ಇಲ್ಲಿ ಅಡಿಕೆ, ತೆಂಗು, ಹಲಸು, ನೇರಳೆ, ದಾಳಿಂಬೆ, ಆ್ಯಪಲ್ಲು, ನಮಗೆ ಯಾವ ತೋಟ ಮಾಡಬೇಕು ಅನಿಸುತ್ತೋ ಆ ಥರ ಎಲ್ಲ ಮಿಶ್ರ ಬೆಳೆಗಳನ್ನ ಹಾಕಿ ನಾವು ಇಲ್ಲಿ ಮಾಡಿದಾಗ ತೋಟ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅದು ನಿಜವೂ. ಅಷ್ಟು ಚೆನ್ನಾಗಿದೆ ಮಣ್ಣು. ನೀರಾವರಿ ಇರೋದ್ರಿಂದ ನೋಡಿ ಎಲ್ಲ ಡ್ರಿಪ್ ಲೈನ್ ಎಲ್ಲ ಮಾಡಿ ಆರಾಮಾಗಿ ಬಿಟ್ಟಿದ್ದಾರೆ. ಈಗ ತಿರ್ಗಾ ಹೊಸ್ದಾಗಿ ಲೈನು ಕೂಡ ಮಾಡಿದ್ರು. ಈಗ ಹಳೇದೆಲ್ಲ ತೆಗೆದು ಕ್ಲೀನ್ ಮಾಡಿ ಈಗ ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ಶಿಸ್ತಾಗಿ ಮಾಡಿದ್ದಾರೆ ಮಾತ್ರ. ಪಕ್ಕದಲ್ಲೆಲ್ಲ ತೋಟಗಳು ಮಾಡಿದಾರಲ್ಲ ಹಂಗೆ. ನಾವು ಈ ಥರ ಜಾಗದಲ್ಲಿ ನಾವೀಗ ಹೇಳಿದ್ನಲ್ಲ ಆ ಥರ ತೋಟಗಳನ್ನ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಪಶುಸಂಗೋಪನೆ ಮಾಡ್ಬೋದು. ಹಸು ಸಾಗಾಣಿಕೆ, ಕೋಳಿ, ಕುರಿ ನೋಡಿ. ನಾವಿಲ್ಲಿ ವ್ಯವಸಾಯ ಮಾಡ್ಕೊಂಡು ಇವುಗಳನ್ನೂ ಕೂಡ ನಾವಿಲ್ಲಿ ಮಾಡ್ಬೋದು. ಯಾಕೆಂತಂದರೆ ಅವುಗಳಿಗೆ ಬೇಕಾದ ಆಹಾರಗಳು ನಮಗಿಲ್ಲಿ ಅಕ್ಕಪಕ್ಕ ಎಲ್ಲ ಬೆಳೆಯೋದ್ರಿಂದ ನಮ್ಗೆ ಅದಕ್ಕೆ ಕೂಡ ನಾವು ಪರ್ಚೇಸಿಂಗ್ ಮಾಡ್ಕೋಬೋದು. ಏಕೆಂದರೆ ಇವರು ಬೇರೆಯವರು ಕೊಡೋ ಬದಲು ನಾವೇ ಅದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡ್ರೆ ಹಸುಗಳಿಗೂ ಒಳ್ಳೆಯ ಆಹಾರ ಸಿಗುತ್ತೆ, ಮರಿಗಳಿಗೆ ಸಿಗುತ್ತೆ, ಕೋಳಿಗೂ ಆಗುತ್ತೆ ನೋಡಿ. ನಾವು ಜಾಸ್ತಿ ದೂರ ಹೋಗಂಗೆ ಇಲ್ಲ. ಯಾಕೆಂದರೆ ನಮ್ಗೆ ಅಕ್ಕಪಕ್ಕನೇ ಎಲ್ಲ ಸಿಗುತ್ತೆ ನಮಗಿಲ್ಲಿ. ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋವಂಥ ಪ್ರಮೇಯನೂ ಇಲ್ಲ ಇಲ್ಲಿ. ಆಮೇಲೆ ಬಸ್ ರೂಟ್, ನಿಮಗೆ ಬಸ್ ಸಿಗುತ್ತೋ ಅಂತಂದರೆ ಅಲ್ಲಿಂದ ನಿಮಗೆ ಒಂದು 200 ಮೀಟ್ರ್ ಅಷ್ಟೇ ಸ್ನೇಹಿತರೆ. 200-250 ಮೀಟ್ರ್ ಅಷ್ಟೇ, ಜಾಸ್ತಿ ದೂರವೂ ಇಲ್ಲ. ನಮಗೆ ಆರಾಮಾಗಿ ನಡಿಬೋದು.
ಬಸ್ ಇಳ್ತಂದ್ರೆ ಆರಾಮಾಗಿ ನಾವು ಇಲ್ಲಿ ಲ್ಯಾಂಡಿಗೆ ಬರ್ಬೋದು. ನೋಡಿ ಹಿಂಗಿದೆ, ನಮಗೆ ಎಲ್ಲ ರೀತಿಯ ಅನುಕೂಲ ಇದೆ. ನಮಗೆ ದೂರ ಅಂದ್ಕೊಂಡ್ರೆ ಅನ್ನಲ್ಲ, ದೂರ ಅಂದ್ಕೊಂಡ್ರೆ ನಾವು ನಿಜವಾಗ್ಲೂ ಏನು ಮಾಡೋಕ್ಕಲ್ಲ, ಎಲ್ಲೂ ಇವತ್ತು ಪರ್ಚೇಸ್ ಮಾಡೋಕ್ಕಾಗಲ್ಲ. ಎಲ್ಲ ರೈಟೆಲ್ಲ ಗಗನಕ್ಕುಂಟಾಗಿದೆ. ಖಾಲಿ ಭೂಮಿಗಳಿಗೆ ಮಾತೆತ್ರ 45-50 ಎಲ್ಲಿಂದ ಎಲ್ಲಿಗೆ ಅಂತ ಅರ್ಥ ಆಯ್ತಿಲ್ಲ. ಆದರೆ ನಮ್ಗೆ ಇದು ಇಷ್ಟೆಲ್ಲ ಅನುಕೂಲ ಇರೋಂಥ ಜಾಗ ನಿಜವಾಗ್ಲೂ 30 ಲಕ್ಷ ಹೇಳ್ತಾರೆ. ಇದ್ರಲ್ಲಿ ನಮಗೆ ಅಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಏನೂ ಹೋಗಲ್ಲ ನಮಗೆ ಇಲ್ಲ. ಆದರೆ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರನ್ನ ಜಾಸ್ತಿಯನ್ನು ಬಿಟ್ಕೊಡಲ್ಲ. ಅವರು ಕೂಡ ನಮಗೆ ಜಾಸ್ತಿ ರೈಟು ಹೇಳಿಲ್ಲ. ಹೇಳಿದರೆ 30 ಲ್ಯಾಕ್ ಅದರಲ್ಲಿ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ. ಯಾಕೆ ನೇರ ಒಂದರೆ ಮಾತಾಡೋದ್ರಿಂದ ನಮಗೆ ಬೇರೆಯವ್ರ ಇದು ಅವಶ್ಯಕತೆ ಇಲ್ಲ. ಬರೋದು ಯಾರೋ ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಅನ್ನೋದು, ಇಲ್ಲ ಇನ್ನೊಬ್ಬರು ಬರೋದು, ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋದು, ಇದು ಯಾವುದು ಬೇಡಿ. ನಮ್ಗೆ ಆದಷ್ಟು ನಾವು ರೈತರ ಹತ್ರ ನಾವು ಮಾತಾಡೋಣ. ಇನ್ನೊಬ್ಬರ ಪ್ರಮೇಯ ನಮಗೆ ಬೇಡ. ನಾವು ಈ ಜಾಗದಲ್ಲೆಲ್ಲ ಆರಾಮಾಗಿ ನೋಡಿ ಟೀಕು, ಶ್ರೀಗಂಧ, ಇನ್ನೊಂದಷ್ಟು ಒಳ್ಳೊಳ್ಳೆ ಗಿಡಗಳು ಹಾಕ್ಕೊಂಡು, ಇನ್ನೊಂದಷ್ಟು ಹಣ್ಣಿನ ಗಿಡಗಳು ಹಾಕ್ಕೊಂಡು ಒಳ್ಳೆ ತೋಟನ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಸಾಮಾನ್ಯವಾಗಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ನೇಹಿತರೆ 63644697 ನಾವು ಏನೇ ಮಾಡಿದ್ರೂ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಾಡೋಣ ಸ್ನೇಹಿತರೆ. ಮುಂದಿನ ಪೀಳಿಗೆಗೂ ಕೂಡ ತುಂಬ ಅನುಕೂಲ ಆಗಲಿ. ಮನೆ ರೋಡು ಎಲ್ಲ ಕ್ಲಿಯರಾಗಿದೆ. ಮೈನ್ ರೋಡಿಂದ ಬರೀ ಅರ್ಧ ಕಿಲೋಮೀಟರ್ ಸ್ನೇಹಿತರೆ. ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಅದು ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ. ನಮಗೆ ದೂರ ಆದರೂ ಪರವಾಗಿಲ್ಲ, ರೋಡ್ ಕ್ಲಿಯರಿಟಿ ಇದು ಸಾಕು, ಗೌರ್ಮೆಂಟ್ ದಾರಿ ಯಾರು ಸಾಕು ಅಂತ. ನೋಡಿ ಒಳ್ಳೆ ಮನೆ ಹೆಂಗಿದೆ ಅಂತ ಎಲ್ಲ ಕೂಡ ನಮಗಿಲ್ಲಿ ಅನುಕೂಲ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.